ಹರಿ ಓಂ ಗುರುಭ್ಯೋ ನಮಃ. ಆತ್ಮೀಯರೆಲ್ಲರೂ ಕೂಡ ನಮಸ್ಕಾರ. ಆತ್ಮೀಯರೇ, ನಾವೀಗ 2025 ಸೆಪ್ಟೆಂಬರ್ ತಿಂಗಳಿನಲ್ಲಿ ಮಕರ ರಾಶಿಯವರಿಗೆ ರಾಶಿ ಫಲಗಳು ಹೇಗಿರುತ್ತೆ ಎಂಬುದನ್ನು ತಿಳಿಯೋಣ. ನೋಡಿ, ಈ ತಿಂಗಳಿನಲ್ಲಿ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಬದಲಾಗುವಂಥ ಗ್ರಹಗಳು 4 ಗ್ರಹಗಳು ಬದಲಾಗ್ತಾ ಇರ್ತಕ್ಕಂತಹದ್ದು 4 ದಿನಾಂಕಗಳಲ್ಲಿ. ನೋಡಿ, ಯಾವ ಗ್ರಹಗಳು ಅಂತ ನೋಡಿದ್ರೆ, ಕುಜಗ್ರಹ ಕನ್ಯಾ ರಾಶಿಯಿಂದ ತುಲಾ ರಾಶಿಗೆ 13ನೇ ತಾರೀಕಿಗೆ ಪ್ರವೇಶ ಮಾಡ್ತಾನೆ. ಇನ್ನು ಶುಕ್ರಗ್ರಹ ಕಟಕ ರಾಶಿಯಿಂದ ಸಿಂಹರಾಶಿಗೆ 14ನೇ ತಾರೀಕಿಗೆ ಪ್ರವೇಶ ಮಾಡುವಂತಹದ್ದು. ಇನ್ನು ಬುಧಗ್ರಹ ಸಿಂಹರಾಶಿಯಿಂದ ಕನ್ಯಾ ರಾಶಿಗೆ 15ನೇ ತಾರೀಕಿಗೆ ಪ್ರವೇಶ ಮಾಡುವಂತಹದ್ದು. ಇನ್ನು ಸೂರ್ಯ ಸಿಂಹರಾಶಿಯಿಂದ ಕನ್ಯಾ ರಾಶಿಗೆ 16ನೇ ತಾರೀಕಿಗೆ ಪ್ರವೇಶ ಮಾಡ್ತಾನೆ. ಹಾಗಾಗಿ ನೋಡಿ, 4 ಗ್ರಹಗಳು 4 ದಿನಾಂಕಗಳಲ್ಲಿ ಬದಲಾಗ್ತಾ ಇರ್ತಕ್ಕಂಥದ್ದು. 13, 14, 15, 16 ಈ 4 ದಿನಗಳಲ್ಲಿ ಅಂದರೆ ತಿಂಗಳ ಮಧ್ಯಕಾಲದಲ್ಲಿ ಬದಲಾಗ್ತಾ ಇರ್ತಕ್ಕಂತಹದ್ದು. ಹಾಗಾಗಿ ತಿಂಗಳ ಮಧ್ಯಕಾಲದವರೆಗೂ ಒಂದು ರೀತಿ ಪ್ರತಿಫಲಗಳನ್ನು ಕೊಡುತ್ತವೆ ಈ ಗ್ರಹಗಳು. ಆ ತಿಂಗಳ ಮಧ್ಯದ ಕಾಲದಿಂದ ತಿಂಗಳಾಂತ್ಯದವರೆಗೂ ಕೂಡ ಇನ್ನು ಕೊಡುವಂತಹ ಫಲಗಳಲ್ಲಿ ಬದಲಾವಣೆ ಕೊಡುತ್ತೆ. ಯಾವ ರೀತಿ ಇರುತ್ತೆ ಅಂತ ನೋಡೋಣ. ಮುಖ್ಯವಾಗಿ ಮಕರ ರಾಶಿಯವರಿಗೆ ನಿಮ್ಮ ಅಭಿವೃದ್ಧಿ ವಿಚಾರ, ಫೈನಾನ್ಷಿಯಲ್ ಸ್ಟೇಟಸ್ ವಿಚಾರ ಹೆಂಗಿರುತ್ತಪ್ಪ ಅಂತಂದರೆ, ಸ್ವಲ್ಪ ವೈಯಕ್ತಿಕವಾಗಿ ಸ್ವಲ್ಪ ಶ್ರಮ, ಪ್ರಯತ್ನ, ಚಿಂತೆ, ಯೋಚನೆ ಇರುತ್ತೆ. ಕೆಲವೊಂದು ಪ್ರಯತ್ನದಾಯಕ ಫಲಗಳು, ಅನುಕೂಲಗಳು, ಆದಾಯಗಳು ಲಭಿಸುವಂತಹ ಸ್ಥಿತಿ, ಇಂಡಿವಿಜುವಲ್ ಆಗಿ ಮೂಮೆಂಟ್ ಚೆನ್ನಾಗಿರುತ್ತೆ. ಹಾಗಾಗಿ ಆ ವಿಚಾರದಲ್ಲಿ ಅರ್ಧಂಬರ್ಧ ಸ್ಥಿತಿಗಳು, ನಿರ್ಣಯಗಳು ಬರ್ತಾ ಇರುತ್ತೆ. ಹಾಗಾಗಿ ಮನಸ್ಸಿಗೆ ಅರ್ಧ ರಿಸಲ್ಟ್ ಇಲ್ಲ, ಪ್ರತಿಫಲ ಇದೆ ಇಲ್ಲ ಅನ್ನೋವಂಥ ಸ್ಥಿತಿಯಲ್ಲಿ ಇರ್ತೀರ. ಅದಕ್ಕೆ ಕನ್ಫ್ಯೂಷನ್ ಜಾಸ್ತಿ ಇರುತ್ತೆ, ವಕ್ರಸ್ಥಿತಿ ಮನಸ್ಥಿತಿ ಇರುತ್ತೆ. ಹಾಗಾಗಿ ನೀವು ಹತ್ತಿರದಲ್ಲಿರ್ತಕ್ಕಂತಹ ಶನಿದೇವರ ದರ್ಶನ ಮಾಡಿ, ನೀವು ಈ ಒಂದು ಕಾರ್ಯ ದರ್ಶನ ಮಾಡೋದರಿಂದ ಶನಿಯ ಅನುಗ್ರಹ ಸಿಗತ್ತೆ. ಹಾಗಾಗಿ ಶನಿದೇವರ ಆಶೀರ್ವಾದ ನಿಮಗೆ ಬರುವುದರಿಂದ ಇಂಡಿವಿಜುವಲ್ ಡೆವಲಪ್ಮೆಂಟ್ಸ್ ಎಲ್ಲ ಸಕ್ಸಸ್ ಸಿಗುತ್ತೆ. ಇನ್ನು ಫೈನಾನ್ಷಿಯಲ್ ವಿಚಾರದಲ್ಲಿ ಕೊಡೋರೆಲ್ಲ ಕೊಡ್ದಿರ ರಿವರ್ಸ್ ಮಾಡ್ತಾ ಇರ್ತಾರೆ. ನಿಮಗೆ ಯಾವುದೇ ರೀತಿ ದುಡ್ಡು ಕಾಸು ವಿಚಾರದಲ್ಲಿ ನಿಮಗೆ ಮಾತಾಡ್ತಾರೆ ಹೊರತು ಸೆಟ್ಲ್ಮೆಂಟ್ಸು ಬೇಗ ಆಗ್ತಾ ಇರಲ್ಲ, ನಿಧಾನ ಆಗ್ತಾ ಇರುತ್ತೆ. ದುಡ್ಡು ಬರೋ ವಿಚಾರದಲ್ಲಿ ಅವ್ರು ಹೇಳಿರ್ತಕ್ಕಂತಹ ಡೇಟು ಟೈಮ್ಗೆ ನಡ್ಕೊಳ್ತಾ ಇರಲ್ಲ. ಈ ರೀತಿ ವೈಪರೀತ್ಯ ಉಂಟಾಗ್ತಾ ಇರೋದರಿಂದ ನೀವು ಅರಳಿ ಮರದ ಬುಡದ ಭಾಗದಲ್ಲಿ 3 ರೀತಿಯ ಎಣ್ಣೆಯ ದೀಪವನ್ನು ಬೆಳಗಿಸೋದ್ರಿಂದ, 21 ಪ್ರದಕ್ಷಿಣೆ ಮಾಡೋದ್ರಿಂದ, ಇದು ರಾಹುಕಾಲದಲ್ಲಿ ಮಾಡೋದ್ರಿಂದ ಈ ಒಂದು ಪ್ರತಿಫಲ ನಿಮಗೆ ಬೇಗ ದುಡ್ಡು ಸಿಗುವಂತಹ ಸ್ಥಿತಿ ನಿಮಗೆ ಎಟಕತ್ತೆ, ಅನುಕೂಲಿಸುತ್ತೆ. ಇನ್ನು ಪ್ರಯತ್ನ ಕಾರ್ಯಗಳು ಮತ್ತು ಸ್ವಸ್ಥಾನ, ಭಾತೃಸ್ಥಾನ ಮತ್ತು ಮನೆ ಕಡೆ ಹೇಗಿರುತ್ತೆ ಅಂತ ನೋಡಿದ್ರೆ, ವಿಶೇಷವಾಗಿ ಪ್ರಯತ್ನಗಳಲ್ಲಿ ತುಂಬಾ ಶ್ರಮ ಪ್ರಯತ್ನದಿಂದ ನೀವು ಎಫರ್ಟ್ ಮಾಡ್ತಾ ಇರ್ತಕ್ಕಂತಹದ್ದು. ಮತ್ತು ಕುಟುಂಬದಲ್ಲಿ ಒಳ್ಳೆ ರೀತಿಯ ಪ್ರತಿಫಲಗಳು ನಿಮಗೆ 23ವರೆಗೂ ಚೆನ್ನಾಗಿ ಸಿಗುತ್ತೆ. 23ರ ನಂತರ ಕುಟುಂಬದಲ್ಲಿ ಸ್ವಲ್ಪ ವೈಪರೀತ್ಯಗಳು, ಎಡವಟ್ಟುಗಳು, ರಿವರ್ಸ್ಗಳು ನಡೆಯುವಂತಹದ್ದು ಇರುತ್ತೆ. ಹಾಗಾಗಿ ಸ್ವಲ್ಪ ರಾಹುಗ್ರಹದ ದೃಷ್ಟಿ ಮತ್ತು ಎಫೆಕ್ಟು ನಿಮಗೆ ಬರುವಂತಹದ್ದಿದೆ. ಹಾಗಾಗಿ ಮುಖ್ಯವಾಗಿ ಶಕ್ತಿ ಮಾತಾ ದರ್ಶನ ಮಾಡಿ ರಾಹುಕಾಲದಲ್ಲಿ ಮಾಡೋದರಿಂದ ನಿಮಗೆ ಮನೆಯಲ್ಲಿ, ಕುಟುಂಬದಲ್ಲಿ ಯಾವುದೇ ರೀತಿ ವ್ಯಾಕುಲತೆಗಳು, ವೈಪರೀತ್ಯಗಳು ಉಂಟಾಗೋದಿಲ್ಲ. ಇನ್ನು ಮಕ್ಕಳಿಗೆ ಅಂದರೆ ಯಾರು ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಮಕ್ಕಳಿಗೆ ಮತ್ತು ವಿದ್ಯಾರ್ಥಿ ಮಕ್ಕಳಿಗೆ ಅಂದರೆ ಯಾರು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಅವ್ರಿಗೆಲ್ರಿಗೂ ಕೂಡ ಈ ಒಂದು ಸಮಯದಲ್ಲಿ ಅಂದರೆ ಈ ಒಂದು ತಿಂಗಳಲ್ಲಿ ಯಾವ ರೀತಿ ಇದೆ ಅಂತ ನೋಡಿದ್ರೆ, ಒಂದು ರೀತಿಯಲ್ಲಿ ಶ್ರೇಷ್ಠವಾದಂತಹ ಮನೋಸ್ಥಿತಿ, ಅನುಕೂಲಗಳು 14ರವರೆಗೂ ಸಿಗತ್ತೆ. 14ರವರೆಗೂ ಶುಕ್ರನ ದೃಷ್ಟಿ, ಶುಕ್ರನ ಬಲ ತುಂಬ ಚೆನ್ನಾಗಿರ್ತಕ್ಕಂತಹ ಸ್ಥಿತಿ ಇರುವುದು. ಹಾಗಾಗಿ 14ರ ನಂತರ ಸ್ವಲ್ಪ ವೈಪರೀತ್ಯಗಳು ಕಾಣಿಸುವಂತಹದ್ದು ಇರುತ್ತೆ. ಹಾಗಾಗಿ ಆರೋಗ್ಯದಲ್ಲಿ ವೈಪರೀತ್ಯಗಳಾಗುವಂತಹದ್ದು ಏನು ಅಂತಂದರೆ, ENT ರಿಲೇಟೆಡ್ ಸಮಸ್ಯೆಗಳು, ಬ್ಲಡ್ ರಿಲೇಟೆಡ್ ಸಮಸ್ಯೆಗಳು ಬರುವಂತಹದ್ದು ಇರುತ್ತೆ. ಇನ್ನು ಸುಖ, ಮಿತ್ರರ ವಿಚಾರದಲ್ಲಿ ಒಳ್ಳೆ ಒಂದು ದೊಡ್ಡ ವ್ಯಕ್ತಿಗಳ ಒಂದು ಮಿತ್ರರ ಸಹಯೋಗ, ಸ್ನೇಹಿತರು, ಒಂದು ದೊಡ್ಡ ವ್ಯಕ್ತಿಗಳ ಒಂದು ಅನುಕೂಲತೆಗಳು, ಅವರ ಒಂದು ಸಹಕಾರ, ಸಹಬಾಳ್ವೆ, ಒಳ್ಳೆ ರೀತಿ ಮಿತ್ರರ ಅನುಕೂಲಗಳು ಸಿಗತ್ತೆ. ಹೆಚ್ಚಾಗಿ ನಿಮಗೆ 15, 16 ನಂತರ ಮಿತ್ರರಿಂದ ಶ್ರೇಷ್ಠವಾದ ಫಲ ಅಂದರೆ ಅವ್ರ ಜೊತೆ ಏನೇ ಮಾಡಲಿ, ಭೂಮಿ ವ್ಯವಹಾರ, ಬಿಸ್ನೆಸ್ ವ್ಯವಹಾರ ಅಥವಾ ಯಾವುದೇ ರೀತಿಯ ಒಂದು ಫ್ಯಾಕ್ಟ್ರಿ ಓಪನ್ ಮಾಡೋದು, ಒಡಂಬಡಿಕೆಗಳು ಮಾಡ್ಕೊಳ್ಳೋದು, ಒಪ್ಪಂದಗಳು ಮಾಡ್ಕೊಳ್ಳೋದು,
ಈ ಒಂದು ವಿಚಾರದಲ್ಲಿ 15 ಮತ್ತು 16ರ ನಂತರದ ದಿನಗಳಲ್ಲಿ ಸ್ನೇಹಿತರಿಂದ ಶ್ರೇಷ್ಠವಾದಂತಹ ಫಲವನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ನೋಡಿ, ಈ ರೀತಿ ದಿನಾಂಕಗಳನ್ನು ನೀವು ಗಮನಿಸಬೇಕು. ಗಮನಿಸೋದ್ರಿಂದ ನಿಮಗೆ ಆ ಒಂದು ಮಿತ್ರರಿಂದ, ಸ್ನೇಹಿತರಿಂದ ಶ್ರೇಷ್ಠವಾದಂತಹ ಫಲ ನೀವು ಎಕ್ಸ್ಪೆಕ್ಟ್ ಮಾಡುವಂತಹದ್ದಿರುತ್ತೆ. ಅವರಿಂದ ನಿಮಗೆ, ನಿಮ್ಮಿಂದ ಅವರಿಗೆ ಒಳ್ಳೆಯ ಫಲಪ್ರಾಪ್ತಿಗಳು ಸಿಕ್ಬಿಡುತ್ತೆ. ಇನ್ನು ವಿವಾಹ ವಿಚಾರ, ದಂಪತಿಗಳಿಗೆ ಯೋಗ ಹೆಂಗಿದೆ ಮತ್ತು ಆರೋಗ್ಯ ಪರಿಸ್ಥಿತಿಗಳು ಹೆಂಗಿರುತ್ತೆ ಅಂತ ನೋಡಿದ್ರೆ, ನೋಡಿ, ಪ್ರಾರಂಭದಲ್ಲಿ 14ರವರೆಗೂ ವಿವಾಹ ಸಂಬಂಧಗಳಿಗೆ ಶ್ರೇಷ್ಠವಾದಂತಹ ಒಂದು ಇಷ್ಟ ಆಗುವಂತಹದ್ದು, ಮನಸ್ಥಿತಿ ಒಳ್ಳೆಯ ರೀತಿ ಇರ್ತಕ್ಕಂತಹದ್ದು, ಶುಭ ಕಾರ್ಯಕ್ಕೆ ನಿರ್ಣಯಗಳು ತಗೊಳ್ಳುವಂತಹದ್ದು ಒಳ್ಳೆಯ ರೀತಿ ಮುಂದುವರಿಯುತ್ತೆ. ಇನ್ನು 14ರ ನಂತರ ಒಂಚೂರು ವೈಪರೀತ್ಯಗಳು, ಅಂದರೆ ನಿರ್ಣಯಗಳಾಗಿರ್ತಕ್ಕಂಥವೆಲ್ಲ ಎಡವಟ್ಟುಗಳಾಗುವಂಥದ್ದು, ಅಡಚಣೆ ಆಗುವಂತಹ ಸಾಧ್ಯತೆಗಳು ಇರುತ್ತೆ. ದಂಪತಿಗಳು ಸಹ 14ರ ನಂತರ ಆರೋಗ್ಯ ಪರಿಸ್ಥಿತಿಯಲ್ಲಿ ಜಾಗೃತಿಯನ್ನು ತೆಗೆದುಕೊಳ್ಳಬೇಕು. ಬ್ಯಾಕ್ ಪೇನ್ ಬರುವಂತಹದ್ದು, ಸ್ವಲ್ಪ ನರ್ವ್ಸ್ ರಿಲೇಟೆಡ್ ಸಮಸ್ಯೆಗಳು, ಬ್ಲಡ್ ರಿಲೇಟೆಡ್ ಸಮಸ್ಯೆಗಳು ಬರೋ ಸಾಧ್ಯತೆಗಳು ಇರುತ್ತೆ. ನಿಮ್ಮ ಜಾತಕಗಳಲ್ಲಿ ಕೂಡ ಈ ಒಂದು ಸ್ಥಿತಿ ಹೇಗಿದೆ, ಹೆಂಗೆ ಅಂತ ನೋಡ್ಕೋಬೇಕಾಗಿರುತ್ತೆ. ವೈಪರೀತ್ಯಗಳ ಬಗ್ಗೆ ಗಮನಿಸ್ಕೋಬೇಕಾಗಿರುತ್ತೆ. ಇನ್ನು ಮುಖ್ಯವಾಗಿ ವೃತ್ತಿ, ವ್ಯವಹಾರ, ಭಾಗ್ಯ ವಿಚಾರವನ್ನು ಗಮನಿಸಿದ್ರೆ, ನೋಡಿ, ವೃತ್ತಿ ವಿಚಾರದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ತುಂಬ ಕುತೂಹಲ ಇರುತ್ತೆ. ಈ ತಿಂಗಳಲ್ಲಿ ಹೇಗಿದೆಯಪ್ಪ ನಮ್ಮ ವೃತ್ತಿ, ಉದ್ಯೋಗ, ಕೆಲಸ, ಕಾರ್ಯ ಅನ್ನುವಂತಹದ್ದನ್ನು ನೀವು ಗಮನಿಸ್ತಾ ಇರ್ತೀರ. ಹಾಗಾಗಿ ಉದ್ಯೋಗದ ವಿಚಾರದಲ್ಲಿ ಒಳ್ಳೆಯ ರೀತಿ ಪ್ರತಿಫಲ ನಿಮಗೆ 14ರವರೆಗೂ ಸಿಗತ್ತೆ. ಮತ್ತು 14, 13 ಈ ಒಂದು ಡೇಟ್ಗಳಲ್ಲಿ ನಿಮ್ಮ ಹಠಸಾಧನೆಯ ಬಲ ಪ್ರಯತ್ನಗಳಿಂದ ಒಳ್ಳೆಯ ರೀತಿಯ ನಿಮಗೆ ಅನುಕೂಲತೆಗಳು, ವೃತ್ತಿಯಿಂದ ಬಲ ಸಿಕ್ಕಿಬಿಡತ್ತೆ. ಇನ್ನು ಖರ್ಚು ವೆಚ್ಚಗಳ ವಿಚಾರ ನೋಡಿದ್ರೆ, ನಿಮಗೆ ಇನ್ಕಮ್ಸ್ ಬರುವಂತಹದ್ದು ಒಳ್ಳೆಯ ಹಠಸಾಧನೆಯಿಂದ ಪಡೆಯುವಂತಹದ್ದು ಚೆನ್ನಾಗಿದೆ. 13ರವರೆಗೂ ಒಂದು ರೀತಿಯಲ್ಲಿ ವೃತ್ತಿಯಿಂದ ಆದಾಯಗಳನ್ನು ಗಳಿಸ್ತೀರ. ಮತ್ತು ಯಾವುದ್ಯಾವುದೋ ಬರುವ ಪ್ರಯತ್ನಗಳನ್ನೆಲ್ಲ ರೂಢಿಸ್ಕೊಳ್ಳುವಂತಹದ್ದು 13ರಿಂದ 23ರವರೆಗೂ ಪಡೆಯುವಂತಹದ್ದಿರುತ್ತೆ. ಇನ್ನು 23ರ ನಂತರ ಅನವಶ್ಯಕವಾದಂತಹ ಖರ್ಚುಗಳು, ವ್ಯಯಗಳು, ಲಾಸು ಆಗುವಂತಹದ್ದಿರುತ್ತೆ. ಹಾಗಾಗಿ ತುಂಬ ಜಾಗೃತೆಯಿಂದ ಇರಿ. 23ರ ನಂತರ ಎಡವಟ್ಟುಗಳು ಬರುವಂತಹ ಸಾಧ್ಯತೆ ಇರುತ್ತೆ. ಈ ಒಂದು ಸ್ಥಿತಿಯಲ್ಲಿ ನೀವು ಒಂದು ಸುಬ್ರಹ್ಮಣ್ಯ ಸ್ವಾಮಿ ದೇವರ ಮುಂದೆ 9 ತುಪ್ಪದ ನಿಂಬೆ ದೀಪಗಳನ್ನು ಬೆಳೆಸೋದ್ರಿಂದ ರಾಹುಕಾಲದಲ್ಲಿ ಈ ಒಂದು ವೈಪರೀತ್ಯ ನಿವಾರಣೆ ಆಗುತ್ತೆ. ಇನ್ನು ಖರ್ಚು ವಿಚಾರಗಳು ನೋಡಿದ್ರೆ, ಸ್ವಲ್ಪ ಸ್ನೇಹಿತರ ಜೊತೆ ಇನ್ವೆಸ್ಟ್ಮೆಂಟ್ ಮಾಡಿಸುವಂತಹದ್ದು, ಆ ಸ್ನೇಹಿತರ ಜೊತೆಗೂಡಿ ಮಾಡುವಂತಹ ಪ್ರಾಜೆಕ್ಟ್ಗಳಿಗೆ ಖರ್ಚುಗಳು ಮಾಡುವಂತಹದ್ದು ಒಳ್ಳೆಯ ರೀತಿ ಪ್ರತಿಫಲ ಸಿಗುವಂತಹದ್ದು ಇರುತ್ತೆ. ಹಾಗಾಗಿ ಈ ಒಂದು ತಿಂಗಳಲ್ಲಿ ನಾನು ತಿಳಿಸಿರ್ತಕ್ಕಂಥ ಪರಿಹಾರಗಳು ಇರ್ತಕ್ಕಂತಹದ್ದು ಮಾಡ್ಕೊಳ್ಳಿ. ಉಳಿದ ರೀತಿಯಲ್ಲಿ ಎಲ್ಲ ಗ್ರಹಗಳ ಫಲ ಚೆನ್ನಾಗಿದೆ, ಯಾವುದೇ ರೀತಿ ತೊಂದರೆಗಳಿರಲ್ಲ. ಆಲ್ಮೋಸ್ಟ್ 70 to 80% ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುವಂತಹ ಸ್ಥಿತಿಗಳಿದೆ, ಒಂದು 2-3 ರೀತಿ ವೈಪರೀತ್ಯಗಳು ಬಿಟ್ಟರೆ. ಹಾಗಾಗಿ ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ನಿಮಗೆ ಒಳ್ಳೆಯ ರೀತಿಯ ಯೋಗ ಭಾಗ್ಯಗಳನ್ನು ನಿಮ್ಮ ಇಷ್ಟ ದೇವರ ಅನುಗ್ರಹ ಸದಾ ಕಾಲ ಕೊಳ್ಳಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ, ಎಲ್ಲರೂ ಕೂಡ ಶುಭವಾಗಲಿ. ನಮಸ್ಕಾರ.